ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಶಿವಕುಮಾರ್ ಪತ್ತಾರ್, ಕೊಪ್ಪಳ ಜಿಲ್ಲಾ TV9 ವರದಿಗಾರ. ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸಿಗಲಿ ಅನ್ನೋ ಕಾರಣಕ್ಕೆ ನೂರಾರು ಕೋಟಿ ವೆಚ್ಚದಲ್ಲಿ ಈಗ ಕೊಪ್ಪಳದಲ್ಲಿ ಜಿಲ್ಲಾಸ್ಪತ್ರೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಳೆ ಜಿಲ್ಲಾಸ್ಪತ್ರೆ ಅಂದರೆ ಕೊಪ್ಪಳ ಹೊಸಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಹಳೆ ಜಿಲ್ಲಾಸ್ಪತ್ರೆಯನ್ನು ಈಗ ನೂತನ ಕಟ್ಟಡಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅದು ಕೊಪ್ಪಳದಿಂದ ಗಂಗಾವತಿ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥದ್ದು. ಆದರೆ ಈಗ ನೂತನ ಜಿಲ್ಲಾಸ್ಪತ್ರೆಗೆ ಹೋಗೋ ಮಾರ್ಗ ಈಗ ಸಾರ್ವಜನಿಕರಿಗೆ ಕಂಟಕವಾಗಿರ್ತಕ್ಕಂಥದ್ದು. ನೂತನ ಆಸ್ಪತ್ರೆ ಏನು ಶಿಫ್ಟ್ ಆಗಿದೆ, ಅದರ ಮಾರ್ಗ ಮಧ್ಯೆ ಒಂದು ರೈಲ್ವೆ ಗೇಟ್ ಬರುತ್ತೆ. ಅದು ಕಿಡದಾಳ್ ರೈಲ್ವೆ ಗೇಟು. ಯಾವಾಗ ಈ ಒಂದು ಕಳೆದ 1 ತಿಂಗಳ ಹಿಂದೆ ಆಸ್ಪತ್ರೆ ಶಿಫ್ಟ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಸಾಕಷ್ಟು ಆ ರೈಲ್ವೆ ಗೇಟ್ನಿಂದ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಯಾರಾದರೂ ರೋಗಿಗಳು ಅತಿ ಅವಶ್ಯಕ ಚಿಕಿತ್ಸೆಯನ್ನು ಪಡಿಬೇಕಾದ್ರೆ ಪದೇ ಪದೇ ರೈಲ್ವೆ ಗೇಟ್ ಹಾಕ್ತಿರ್ತಕ್ಕಂಥದ್ದು. ಸರ್ಕಾರ ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಿ ಈಗ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದು ಒಂದು ಕಡೆ ಕೊಪ್ಪಳಕ್ಕೆ ಖುಷಿಯ ವಿಚಾರವಾದರೆ, ಈಗ ಅದರ ಮಾರ್ಗ ಏನಿದೆ ಅದು ಸಾಕಷ್ಟು ಜನರಿಗೆ ಕಂಟಕವಾಗಿರ್ತಕ್ಕಂಥದ್ದು. ಕೇವಲ ಕೊಪ್ಪಳ ಅಷ್ಟೇ ಅಲ್ಲ, ಕೊಪ್ಪಳದಿಂದ ಸಾಕಷ್ಟು ಹೊಸಪೇಟೆ ಈ ಭಾಗದ ಜನರು ಕೂಡ ಈಗ ಆಸ್ಪತ್ರೆಗೆ ಬರ್ತಾರೆ. ಆದರೆ ಆಸ್ಪತ್ರೆ ಮಾರ್ಗ ಮಧ್ಯೆ ಇರತಕ್ಕಂತಹ ಕಿಡದಾಳ್ ರೈಲ್ವೆ ಗೇಟ್ ಏನಿದೆ ಅದು ದಿನಕ್ಕೆ ಹೆಚ್ಚು ಕಡಿಮೆ 10ಕ್ಕೂ ಬಾರಿ ರೈಲ್ವೆ ಗೇಟನ್ನು ಹಾಕುತ್ತೆ. ರೈಲ್ವೆ ಗೇಟ್ ಹಾಕಿದರೆ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ರೈಲ್ವೆ ಗೇಟ್ನಿಂದ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಆಸ್ಪತ್ರೆ ಇರತಕ್ಕಂಥದ್ದು. ಜೊತೆಗೆ ಆಸ್ಪತ್ರೆಗೆ ಪ್ರಮುಖವಾಗಿ ಕೊಪ್ಪಳದಿಂದ ಅಂದರೆ ಕೊಪ್ಪಳ ಬಸ್ ನಿಲ್ದಾಣದಿಂದ ಸರಿಯಾಗಿ ಬಸ್ಗಳ ವ್ಯವಸ್ಥೆ ಇಲ್ಲ. ಬಹುತೇಕ ಎಲ್ಲ ರೋಗಿಗಳು ಆಟೋದಲ್ಲೇ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆ ಆಸ್ಪತ್ರೆಯ ಮುಂಭಾಗ ಬಸ್ಗಳು ಹೋದರೂ ಕೂಡ ಅವು ಯಾವುವು ಕೂಡ ಈ ಒಂದು ಹೊಸ ಆಸ್ಪತ್ರೆಗೆ ಸ್ಟಾಪ್ ಆಗ್ತಿಲ್ಲ. ಹಳೆ ಜಿಲ್ಲಾಸ್ಪತ್ರೆ ಏನಿತ್ತು ಅಲ್ಲಿ ಎಲ್ಲ ಬಸ್ಗಳು ಕೂಡ ಸ್ಟಾಪ್ ಆಗ್ತಿತ್ತು. ಕಳೆದ 1 ತಿಂಗಳಿಂದ ಹಳೆ ಜಿಲ್ಲಾಸ್ಪತ್ರೆಯನ್ನು ಈಗ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಯೋಚನೆಯನ್ನು ಮಾಡಬೇಕಾಗಿತ್ತು. ಈ ರೈಲ್ವೆ ಗೇಟ್ ಇದೆ ಮಾರ್ಗ ಮಧ್ಯೆ, ಪದೇ ಪದೇ ಗೇಟ್ ಹಾಕಿದರೆ ರೋಗಿಗಳಿರ್ತಾರೆ. ಯಾಕಂದರೆ ಆ ಆಸ್ಪತ್ರೆಯಿಂದ ಆಂಬುಲೆನ್ಸ್ಗಳು ಕೂಡ ಈಗ ಬರ್ತಕ್ಕಂಥದ್ದು. ರೈಲ್ವೆ ಗೇಟ್ ಹಾಕಿದರೆ ಆಂಬುಲೆನ್ಸ್ಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅತ್ಯಂತ ಎಮರ್ಜೆನ್ಸಿ ಯಾರಾದರೂ ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡ್ರೆ ಗೇಟ್ ಹಾಕಿದರೆ ಮುಗೀತು, ಅವರು ಆಸ್ಪತ್ರೆ ಈ ಕಡೆ ನಿಲ್ಲಬೇಕಾದಂತಹ ಸ್ಥಿತಿ ನಿರ್ಮಾಣವಾಗ್ತಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಜಿಲ್ಲಾಡಳಿತ ಇರ್ಬೋದು, ಜೊತೆಗೆ ಸ್ಥಳೀಯ ಶಾಸಕರಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಎಲ್ರಿಗೂ ಕೂಡ ಮನವಿಯನ್ನು ಮಾಡ್ಕೋತಿದ್ದಾರೆ. ನಮಗೆ ಆಸ್ಪತ್ರೆಗೆ ಹೋಗೋಕ್ಕೆ ಒಂದು ಸರಿಯಾದ ಮಾರ್ಗವನ್ನು ಕಲ್ಪಿಸಿ. ರೈಲ್ವೆ ಗೇಟ್ನಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಪದೇ ಪದೇ ರೈಲ್ವೆ ಗೇಟ್ ಹಾಕುತ್ತೆ. ಈ ಕಡೆ ಇರ್ತಕ್ಕಂಥ ರೋಗಿಗಳು ಆಸ್ಪತ್ರೆಯನ್ನು ಮುಟ್ಟೋಕ್ಕೆ ಆಗ್ತಿಲ್ಲ. ಈ ಮಾರ್ಗ ಮಧ್ಯೆ ರೋಗಿಗಳಿಗೆ ಏನಾದರೂ ಇದಕ್ಕೆ ಹೊಣೆ ಯಾರು, ಅವ್ರಿಗೆ ತೊಂದರೆ ಆದರೆ ಯಾರು ಹೊಣೆ? ಜಿಲ್ಲಾ ಆಸ್ಪತ್ರೆಯನ್ನು ಶಿಫ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯೋಚನೆಯನ್ನು ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಮೇಲ್ಸೇತುವೆ ಅಥವಾ ಕೆಳಸೇತುವೆ ನಿರ್ಮಾಣ ಮಾಡಿ ಜಿಲ್ಲಾಸ್ಪತ್ರೆಯನ್ನು ಶಿಫ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಹೋಗೋಕ್ಕೆ ಬರೋಕ್ಕೆ ಅನುಕೂಲವಾಗಿತ್ತು. ಯಾವುದೇ ಒಂದು ವೆಹಿಕಲ್ ಹೋಗಬೇಕಂದ್ರೂ ಕನಿಷ್ಠ 10 ನಿಮಿಷ ಕಾಯುವಂತಹ ಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಆಸ್ಪತ್ರೆ ಏನೋ ಸರ್ಕಾರ ಈಗ ನೂರಾರು ಕೋಟಿ ವೆಚ್ಚವನ್ನು ಭರಿಸಿ ಆಸ್ಪತ್ರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಳೆದ ವರ್ಷ ಸಿದ್ದರಾಮಯ್ಯನವರು ಅದನ್ನು ಉದ್ಘಾಟನೆ ಮಾಡಿದ ಬಳಿಕ ಈಗ ಹಳೆ ಜಿಲ್ಲಾಸ್ಪತ್ರೆಯನ್ನು ಕಂಪ್ಲೀಟಾಗಿ ಆ ಕಡೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಯಾರೇ ರೋಗಿಗಳು ಬಂದರೂ ಕೂಡ ಈಗ ಹೊಸ ಆಸ್ಪತ್ರೆಗೆ ಹೋಗಬೇಕಾಗಿರ್ತಕ್ಕಂಥದ್ದು. ಆದರೆ ಈ ದೂರದ ಊರಿಂದ ಬಂದಂತಹ ರೋಗಿಗಳಿಗೆ ಈಗ ಅಲ್ಲಿಗೆ ಹೋಗೋಕ್ಕೆ ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಪದೇ ಪದೇ ರೈಲ್ವೆ ಗೇಟ್ ಹಾಕೋದ್ರಿಂದ ಈಗ ರೋಗಿಗಳಿರ್ಬೋದು, ಅವರ ಸಂಬಂಧಿಕರಿರ್ಬೋದು, ಅವರಿಗೆ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಬಹುತೇಕ ರೋಗಿಗಳು ಹಳ್ಳಿಯಿಂದ ಬಂದಂತಹ ರೋಗಿಗಳು ಆಸ್ಪತ್ರೆಗೆ ನಡೆದುಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಸಚಿವರಿರ್ಬೋದು ಅದಕ್ಕೊಂದು ಪರ್ಯಾಯ ಮಾರ್ಗವನ್ನು ಮಾಡಿಕೊಡಬೇಕು. ಜೊತೆಗೆ ಕೂಡಲೇ ನಮಗೆ ಮೇಲ್ಸೇತುವೆ ಅಥವಾ ಕೆಳಸೇತುವೆಯನ್ನು ನಿರ್ಮಾಣ ಮಾಡಿದರೆ ಆಸ್ಪತ್ರೆಗೆ ಹೋಗೋ ಮಾರ್ಗ ಇನ್ನಷ್ಟು ಸುಲಭವಾಗುತ್ತೆ. ಈಗ ರೈಲ್ವೆ ಗೇಟ್ ಹಾಕೋದು ಪದೇ ಪದೇ ನಮಗೆ ಕಿರಿಕಿರಿ ಆಗ್ತಿದೆ ಅನ್ನೋದು ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು.